ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ, ನಿಮ್ಮ ಕಾರ್ಯ ಸಾಧನೆಗೆ, ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ, ಗ್ರಹಗಳ ಗೋಚಾರದಲ್ಲಿ 12 ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಕರ ರಾಶಿಯಲ್ಲಿ 12ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಫೆಬ್ರವರಿ ಮಾಸದ 4ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ, ಶುಕ್ರ ಗ್ರಹ 6ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ 23ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 4 ಗ್ರಹಗಳು ರಾಹು ಗ್ರಹದ ಸಂಯೋಗದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು, ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯೂ ಆಗಲಿದ್ದು, ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೀನ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ರಾಶ್ಯಾಧಿಪತಿ ಗುರು ಗ್ರಹ ಪೂರ್ಣ ಮಾಸ ಚತುರ್ಥ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಯಾವುದೇ ಒಂದು ಯೋಜನೆಗಳನ್ನ ಆರಂಭಿಸಬೇಕು ಅಂದುಕೊಂಡರೂ ನಿಧಾನ ಆಗ್ತಾ ಇರುತ್ತೆ, ವಿಘ್ನಗಳು ಅಡೆತಡೆಗಳಾಗ್ತಾ ಇರುತ್ತೆ. ಹಿಂದಿನ ಕೆಲಸ ಕಾರ್ಯಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಹೆಚ್ಚಿನದಾಗಿ ಮನೆಯ ಬಗ್ಗೆ, ಆಸ್ತಿ ಮತ್ತು ನಿಮ್ಮ ತಾಯಿಯ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡುವಂತೆ ಈ ಗ್ರಹ ಪ್ರಭಾವವನ್ನ ಮಾಡ್ತಾರೆ. ಮನೆಯ ವಾತಾವರಣದಲ್ಲಿ ನೆಮ್ಮದಿಗಾಗಿ ಪ್ರಯತ್ನವನ್ನ ಪಡ್ತಾ ಇರ್ತೀರಾ. ರಾಶ್ಯಾಧಿಪತಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ಜನ್ಮ ರಾಶಿಯಲ್ಲಿ ಶನಿ ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ನೆಮ್ಮದಿ ಇರೋದಿಲ್ಲ. ಭವಿಷ್ಯದ ಹೆಚ್ಚಿನ ಚಿಂತೆಯನ್ನ ಮಾಡ್ತಾ ಇರ್ತೀರಾ. ನೆಮ್ಮದಿ ಇರೋದಿಲ್ಲ, ಇಲ್ಲಿ ಒಳ್ಳೆ ಫಲಗಳು ದೊರೀತಾ ಇರೋದಿಲ್ಲ, ನಾನಾ ರೀತಿಯ ಸಮಸ್ಯೆಗಳಾಗ್ತಾ ಇರುತ್ತೆ. ಅಂದ್ರೆ ನಿಮ್ಮ ದುಷ್ಕರ್ಮಗಳ ಫಲಗಳೇ ಇದಕ್ಕೆ ಕಾರಣವಾಗಿರುತ್ತೆ. ಅಂದ್ರೆ ಯಾವುದೇ ಕರ್ಮಗಳನ್ನ ನೀವು ಕೆಟ್ಟದಾಗಿ ಮಾಡಿದ್ದರೂ ಈ ಕಾಲದಲ್ಲಿ ಅವುಗಳ ಫಲವನ್ನ ಅನುಭವಿಸ್ತೀರಾ. 10 ವರ್ಷದಿಂದ ಮಾಡಿದ್ರು ಈಗ ಆ ಫಲಗಳನ್ನ ಅನುಭವಿಸ್ತೀರಾ. ಈ ರೀತಿ ಈ ಗ್ರಹ ಹಿಂದಿನ ಪಾಪಕರ್ಮಗಳ ಫಲವನ್ನ ಶನಿ ಗ್ರಹ ನೀಡುತ್ತಾರೆ. ಹಾಗಾಗಿ ಯಾರಿಗೆ ಯಾವ ತರದ ಸಮಸ್ಯೆಗಳು ಬರುತ್ತೆ ಅನ್ನೋದು ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತರದ ಸಮಸ್ಯೆ ಬರಬಹುದು. ದಿನನಿತ್ಯ ಏನಾದರೂ ನಿಮಗೆ ನೆಮ್ಮದಿಗೆ ಕೊರತೆ ಆಗುವ ವಿಷಯಗಳೇ ನಡೆಯುತ್ತೆ. ಅದರಲ್ಲೂ ನಿಮ್ಮ ದಶಾಭುಕ್ತಿ ಕಾಲ ಏನಾದರೂ ಕೆಟ್ಟಿದ್ದರೆ ದೀರ್ಘಕಾಲ ಬಾಧಿಸುವಂತಹ ಸಮಸ್ಯೆಗೆ ಒಳಗಾಗುವುದು, ಅನಾರೋಗ್ಯಕ್ಕೆ ಒಳಗಾಗುವುದು, ಅವಮಾನ ಅಪಮಾನಗಳಾಗುವಂಥದ್ದು, ನಿತ್ಯದ ಜೀವನಕ್ಕಾಗಿ ಬಹಳ ಶ್ರಮವನ್ನ ಪಡುವಂತಹ ಸಂದರ್ಭಗಳು ಮೀನರಾಶಿಯವರಿಗೆ ಬರುತ್ತೆ. ಹಾಗಾಗಿ ಕರ್ಮಗಳನ್ನ, ಒಳ್ಳೆ ಕರ್ಮಗಳನ್ನ ಮಾಡಿ ಮತ್ತು ಇತರರೊಂದಿಗೆ ಹೊಂದಿಕೊಳ್ಳುವಂತಹ, ನಿಮ್ಮಿಂದ ಸಾಧ್ಯವಾದಷ್ಟು ನಿಮ್ಮನ್ನ ಬದಲಾಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಏಕೆಂದ್ರೆ ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ ಅದನ್ನ ಭಗವಂತ ಅದನ್ನ ಬದಲಾಯಿಸುವುದಿಲ್ಲ, ಬದಲಾಗಿ
ನೀವು ನಿಮ್ಮನ್ನು ಬದಲಾಯಿಸಿಕೊಂಡಾಗ ಆ ಪರಿಸ್ಥಿತಿಗಳು ಬದಲಾಗುತ್ತೆ ಮತ್ತು ಅದನ್ನು ನೀವು ಒಪ್ಪಿಕೊಳ್ಬಹುದು, ಅದರಿಂದ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ಬಹುದು. ಈ ರೀತಿ ಈ ಗ್ರಹ ವಕ್ರ ಆಗಿ ಸಂಚಾರ ಆಗ್ತಾ ಇರೋದ್ರಿಂದ ರಾಶಿ ಪೀಡಿತ ಆಗೋದ್ರಿಂದ ಶನಿಯಿಂದ ಇಲ್ಲಿ ನಿಮಗೆ ಅಷ್ಟು ಒಳ್ಳೆ ಫಲಗಳು ದೊರೆಯೋದಿಲ್ಲ. ಇನ್ನು ಇತರ ಗ್ರಹಗಳನ್ನ ನೋಡುವಾಗ ಸಪ್ತಮಾಧಿಪತಿಯಾದಂತಹ ಬುಧ ಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಸ್ವಂತ ವ್ಯವಹಾರ ಮಾಡುವವರಿಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗ್ತಾ ಇರುತ್ತೆ. ಆದರೆ ಉದ್ಯೋಗಸ್ಥರಿಗೆ ಸಮಸ್ಯೆಗಳಿರುತ್ತೆ, ಯಾಕಂದ್ರೆ ದಶಮಾಧಿಪತಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ. ಇನ್ನು ಸೇವಾ ವೃತ್ತಿಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗ್ತಾ ಇರುತ್ತೆ, ಯಾಕಂದ್ರೆ ಷಷ್ಠ ಸ್ಥಾನಾಧಿಪತಿಯಾದಂತಹ ಸೂರ್ಯ ಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಬರಬಹುದಾದಂತಹ ಲಾಭವು ಬರ್ತಾ ಇರುತ್ತೆ. ಆದರೆ ಈ ಗ್ರಹಗಳು ಬದಲಾಗ್ತಾರೆ, ಲಾಭ ಸ್ಥಾನದಿಂದ ವ್ಯಯ ಸ್ಥಾನವನ್ನ ಪ್ರವೇಶಿಸ್ತಾರೆ. ಮನೆಯ ವಿಷಯಗಳು ಅಂದ್ರೆ ಚತುರ್ಥ ಸ್ಥಾನಾಧಿಪತಿಯು ಇಲ್ಲಿ ಬುಧಗ್ರಹ, ಸಪ್ತಮಾಧಿಪತಿಯು ಬುಧಗ್ರಹ. ಮನೆಯ ವಿಷಯಗಳ ಬಗ್ಗೆ ಏನಾದರೂ ಆಸ್ತಿ ಭೂಮಿ ಇದರ ಬಗ್ಗೆ ಚಿಂತಿಸ್ತೀರಾ, ಭೂಮಿ ತೆಗೆದುಕೊಳ್ಳುವ ಆಲೋಚನೆ ಮತ್ತು ಆಸ್ತಿಯ ಬಗ್ಗೆ ಯೋಚಿಸುವಂಥದ್ದು, ಒಳ್ಳೆ ನಿರ್ಧಾರಗಳನ್ನ ಮಾಡುವಂಥದ್ದು, ಮನೆಯ ವಿಷಯಗಳನ್ನ ಸರಿಪಡಿಸುವುದಕ್ಕೆ ಈ ಗ್ರಹ ಇಲ್ಲಿ ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಒಳ್ಳೆ ಫಲ, ಲಾಭದ ಫಲವನ್ನೇ ನೀಡ್ತಾರೆ. ಆದರೆ 4 ದಿನಗಳ ಕಾಲ ಮಾತ್ರ ಈ ಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸ್ತಾರೆ. 4ನೇ ದಿನಾಂಕದಿಂದ ವ್ಯಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ಮನೆಯ ವಾತಾವರಣದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತವೆ. ಹಾಗೆ ಪತಿ ಪತ್ನಿ ಸಂಬಂಧಪಟ್ಟಂತೆಯೂ ಬಹಳ ಸಮಸ್ಯೆಗಳು, ಅಂತರಗಳು, ಬೇಸರ ಆಗುತ್ತೆ. ಯಾಕಂದ್ರೆ ಬಹಳ ಸಂಗಾತಿಯ ಸ್ಥಾನಾಧಿಪತಿಯು ಬುಧಗ್ರಹವೇ ಆಗಿರೋದ್ರಿಂದ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಬರುವಂತಹ ಲಾಭ, ಕೆಲಸ ಕಾರ್ಯಗಳಲ್ಲಿ, ಸ್ವಂತ ವ್ಯವಹಾರದಲ್ಲಿ ಇಲ್ಲಿ ಈ ಗ್ರಹ 4ನೇ ದಿನಾಂಕದಿಂದ 12ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಕೆಲಸ ಕಾರ್ಯಗಳು ಆಗೋದಿಲ್ಲ, ಲಾಭ ಬರೋದಿಲ್ಲ. ಇಲ್ಲಿ ಅಡೆತಡೆಗಳಾಗ್ತಾ ಇರತ್ತೆ, ನಿಧಾನ ಆಗುತ್ತೆ. ಗುರುವು ಬೇರೆ ವಕ್ರ. ವೃತ್ತಿಪರ ಯೋಜನೆಗಳಲ್ಲಿ ಹಿನ್ನಡೆಯನ್ನ ಮೀನರಾಶಿಯವರು ಅನುಭವಿಸಬೇಕಾಗುತ್ತೆ. ಈ ಕಾಲ ನಿಮ್ಮ ಉದ್ಯೋಗವನ್ನ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ, ಸ್ಥಳ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಮತ್ತು ನಿಮ್ಮ ಒಂದು ಉದ್ಯೋಗದಲ್ಲಿ ಯಾವುದೇ ಒಂದು ಟ್ರಾನ್ಸ್ಫರ್ನ ತಗೊಳ್ಳೋದಕ್ಕೆ ಅಥವಾ ಇದರ ವಿಷಯ, ಮುಖ್ಯ ವಿಷಯವನ್ನ ಮಾತಾಡುವುದಕ್ಕೆ ಇದು ಒಳ್ಳೆ ಕಾಲ ಆಗಿರೋದಿಲ್ಲ. ಏಕೆಂದ್ರೆ ಈ ಗ್ರಹಗಳು ವ್ಯಯ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ದಶಮಾಧಿಪತಿ, ರಾಶ್ಯಾಧಿಪತಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಇರುವ ಕೆಲಸವನ್ನೇ ನಿಭಾಯಿಸಿಕೊಂಡು ಕೆಲಸ ಕಾರ್ಯಗಳನ್ನ ಇಲ್ಲಿ ಫೆಬ್ರವರಿ ಮಾಸದಲ್ಲಿ ಮತ್ತು ಮಾರ್ಚ್ ಮಾಸದ ಮಧ್ಯಭಾಗದವರೆಗೂ ನೀವು ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಗ್ರಹ ಬುಧಗ್ರಹ ವಕ್ರ ಆಗಿ ಮತ್ತೆ ಕುಂಭರಾಶಿಯಲ್ಲೇ ಸಂಚರಿಸ್ತಾರೆ. ಹಾಗಾಗಿ ಮತ್ತು ಇಲ್ಲಿ ರಿವರ್ಸ್ ಆಗಿ ಮತ್ತೆ ನೇರ ಸಂಚಾರ ಮಾಡಿ ಇಲ್ಲಿ ನಿಮ್ಮ ಜನ್ಮ ರಾಶಿಗೆ ಬಂದ್ರು ಅಲ್ಲಿ ನೀಚ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ವೃತ್ತಿಪರ ಯೋಜನೆಗಳು, ನಿಮ್ಮ ಕೆಲಸ ಕಾರ್ಯಗಳು ಇವೆಲ್ಲವೂ ವಿಳಂಬ ಆಗುತ್ತೆ ಮಾರ್ಚ್, ಏಪ್ರಿಲ್, ಫೆಬ್ರವರಿ ಈ ಮಾಸದಲ್ಲಿ. ಹಾಗಾಗಿ ಇರುವ ಕೆಲಸವನ್ನೇ ಸರಿಯಾಗಿ ಹೊಂದಿಕೊಂಡು ನಿಭಾಯಿಸಿಕೊಂಡು ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡೋದು ಒಳ್ಳೆಯದು. ರಾಶ್ಯಾಧಿಪತಿಯಾದಂತಹ ಗುರುಗ್ರಹವು ಮಾಸಪೂರ್ಣ ವಕ್ರ ಸಂಚಾರ ಆಗ್ತಾರೆ. ಇನ್ನು ಪತಿ ಪತ್ನಿ ವಿಷಯದಲ್ಲಿಯೂ ಈ ಗ್ರಹಗಳು ವ್ಯಯಸ್ಥಾನದಲ್ಲಿ ಅಶುಭವನ್ನ ನೀಡ್ತಾರೆ. ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸುವುದರಿಂದ ಪ್ರಾರಂಭದಲ್ಲಿ ಈ ಗ್ರಹ ನಿಮಗೆ ಅದೃಷ್ಟವನ್ನು ನೀಡುತ್ತಾ ಇರ್ತಾರೆ. ಕುಜಗ್ರಹ ಯಾರಿಂದಾದ್ರೂ ಈಗ ತಂದೆಯಿಂದ ನಿಮ್ಗೆ ಏನಾದ್ರೂ ಸಪೋರ್ಟಿವ್ ಸಿಗ್ಬಹುದು, ಒಳ್ಳೆ ಗೈಡೆನ್ಸ್ ಸಿಗ್ಬಹುದು, ಲಾಭದ ಫಲವು ಸಿಗುವಂತೆ ಇಲ್ಲಿ ಕುಜಗ್ರಹ ಒಳ್ಳೆ ಪ್ರಭಾವವನ್ನ ಮಾಡ್ತಾ ಇರ್ತಾರೆ. ಮಾಡುವ ಕೆಲಸದಲ್ಲಿ ಧನಾಧಿಪತಿಯು ಕುಜಗ್ರಹ ಆಗಿರೋದ್ರಿಂದ ಧನಾಭಿವೃದ್ಧಿಯೂ ಆಗ್ತಾ ಇರುತ್ತೆ. ಆದ್ರೆ ಈ ಗ್ರಹ 23ನೇ ದಿನಾಂಕ ವ್ಯಯಸ್ಥಾನ ಕುಂಭರಾಶಿಯನ್ನು ಪ್ರವೇಶಿಸ್ತಾರೆ. ಇಲ್ಲಿ ಬಂದಂತಹ ಹಣವೆಲ್ಲವೂ ಖರ್ಚಾಯಿತು.
ಲಾಭವೆಲ್ಲವೂ ಇಲ್ಲಿ ವ್ಯಯ ಆಯಿತು. ಅಂದರೆ ಈ ವ್ಯಯ ಸ್ಥಾನದಲ್ಲಿ ಅಧಿಕ ಖರ್ಚುಗಳು, ಖರ್ಚಿನ ವಿಷಯದಲ್ಲಿ ಕಷ್ಟಗಳು, ನಾನಾ ರೀತಿಯ ಅಡೆತಡೆಗಳು ಆಗುತ್ತೆ. ಹೊರಗಿನ ಜನರಿಂದ ನಾನಾ ರೀತಿಯ ಸಮಸ್ಯೆಗಳಾಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇದೆ. ಸೇವಾ ವೃತ್ತಿ ಮಾಡುವವರಿಗೂ ನೆಮ್ಮದಿ ಇರೋದಿಲ್ಲ, ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ನೆಮ್ಮದಿ ಇರೋದಿಲ್ಲ, ಉನ್ನತ ಅಧಿಕಾರ ಯೋಗದಲ್ಲಿ ಕೆಲಸ ಮಾಡುವಂತಹ ರಾಜಕೀಯ ವ್ಯಕ್ತಿಗಳಿಗೂ ನೆಮ್ಮದಿ ಇರೋದಿಲ್ಲ. ಅಂದರೆ ಕೆಲಸ ಕಾರ್ಯಗಳು ಆಗಲ್ಲ, ವಿಳಂಬ, ತಪ್ಪಾಗುವುದು, ರಿಪೀಟೆಡ್ ಆಗುವುದು, ಅಡೆತಡೆಗಳಾಗುವುದು, ಹೀಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬರುತ್ತೆ. ಅಥವಾ ಅಪವಾದ ಅವಮಾನಗಳಿಗೆ ಸಿಗಬಹುದು, ನಿರಾಶೆ ಆಗ್ಬಹುದು, ಸೋಲು ಆಗ್ಬಹುದು. ಈ ರೀತಿ ಎಲ್ಲ ವಿಷಯಗಳಿಗೂ ನಿಮ್ಮ ನಿರ್ಧಾರಗಳು ತಪ್ಪಾಗಬಹುದು. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳಿದ್ದರೆ ಫೆಬ್ರವರಿ ಮಾಸದ ಮೊದಲನೇ ವಾರವೇ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಆ ನಂತರ ನಿಮ್ಮ ಟಾರ್ಗೆಟ್ ಏನಿದ್ರು, ನಿಮ್ಮ ಅಚೀವ್ಮೆಂಟ್ ಏನೇ ಇದ್ರು ಅದನ್ನು ರೀಚ್ ಆಗೋದಕ್ಕೆ ಬಹಳ ಕಷ್ಟವಾಗುತ್ತೆ ಮೀನರಾಶಿಯವರಿಗೆ. ಇನ್ನು 12ನೇ ಸ್ಥಾನದಲ್ಲಿ ದೂರ ಪ್ರಯಾಣವನ್ನು ಸೂಚಿಸುತ್ತೆ. ದೂರ ಪ್ರಯಾಣ ಸಂಬಂಧಪಟ್ಟಂತೆ ಕುಜರಾಹು ಸಂಬಂಧ ಇಲ್ಲಿ ಆಗೋದ್ರಿಂದ, ಸೂರ್ಯಗ್ರಹ ಸಂಬಂಧ, ಚತುರ್ಥಾಧಿಪತಿಯಾದಂತಹ ಬುಧ ಗ್ರಹದ ಸಂಬಂಧವು 12ನೇ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ದೂರ ಪ್ರಯಾಣದಲ್ಲಿಯೂ ಆಗಬಹುದಾದಂತಹ ಸಮಸ್ಯೆಗಳು, ಹೊರಗಿನ ವ್ಯಕ್ತಿಗಳಿಂದ ಆಗಬಹುದಾದಂತಹ ಸಮಸ್ಯೆಗಳನ್ನ ಇಲ್ಲಿ ಈ ಗ್ರಹಗಳು ಸೂಚಿಸುತ್ತೆ. ದೂರ ಪ್ರಯಾಣದ ವಿಷಯದಲ್ಲಿ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು. ಅಷ್ಟಮಾಧಿಪತಿಯಾದಂತಹ ಶುಕ್ರ ಗ್ರಹವು 12ನೇ ಸ್ಥಾನದಲ್ಲಿರೋದ್ರಿಂದ ಅಪಾಯಗಳು ಆಗಬಹುದು. ಇಲ್ಲಿ ಆಯುಷ್ಯ ಸ್ಥಾನಾಧಿಪತಿ, ವಾಹನ ಸ್ಥಾನಾಧಿಪತಿ, ಈ ಗ್ರಹಗಳು ಇಲ್ಲಿ ರಾಹುವಿನಿಂದ ಪೀಡಿತ ಆಗ್ತಾರೆ. ಸಡನ್ ಏನಾದರೂ ಸಮಸ್ಯೆಗಳಾಗುವುದು, ಸಡನ್ ಖರ್ಚಾಗುವುದು, ಸಡನ್ ನಷ್ಟವಾಗುವುದು, ಇದನ್ನ ಇಲ್ಲಿ ರಾಹು ಪ್ರಭಾವದಿಂದ ಇಲ್ಲಿ ಹೀಗೆ ಆಗುವುದಕ್ಕೆ ಸಾಧ್ಯವಿದೆ. ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ, ಪರಿಹಾರಗಳನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಇಲ್ಲಿ ರಾಶಿಯಲ್ಲಿ ಶನಿಗ್ರಹ ಮತ್ತು ರಾಶ್ಯಾಧಿಪತಿ ವಕ್ರಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಮಧ್ಯಮ ಫಲಗಳು ದೊರೆಯುತ್ತೆ. ಕುಜ ಪ್ರಾರಂಭದಲ್ಲಿ ಭಾಗ್ಯಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಒಳ್ಳೆ ಫಲವನ್ನು ನೀಡ್ತಾರೆ, ಮಧ್ಯಮ ಫಲಗಳು ದೊರೆಯುತ್ತೆ. ಎಲ್ಲ ವಿಷಯಗಳಲ್ಲಿಯೂ ವಿಶೇಷವಾದಂತಹ ಗಮನ ಮತ್ತು ನಿಮ್ಮ ಗುರಿ ಆಲೋಚನೆಗಳ ಬಗ್ಗೆ ಫೋಕಸ್ ಸರಿ ಇರಬೇಕಾಗುತ್ತೆ. ಯಾವುದೇ ಕೆಲಸಗಳಿಗಾದರೂ ಇಲ್ಲ ಅಂದಲ್ಲಿ ಬಹಳ ಒಂದು ಹಿನ್ನಡೆಯನ್ನ ಅನುಭವಿಸಬೇಕಾಗುತ್ತೆ. ನಿರಂತರ ಸ್ಫೂರ್ತಿಯಾಗುವಂತಹ ವಿಷಯಗಳನ್ನು ಕೇಳಿ, ವಿಷಯಗಳನ್ನು ಮಾತಾಡಿ, ಕೆಟ್ಟದ್ದರ ಕಡೆ ಗಮನ ಕೊಡಬೇಡಿ. ಹಾರ್ಡ್ ವರ್ಕ್ ಮಾಡಿ ಮತ್ತು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಪರಿಹಾರವಾಗಿ ನಿತ್ಯ ನಿರಂತರವಾಗಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ, ಗುರುಗಳ ಉಪಾಸನೆಯನ್ನು ಮಾಡಿ. ಗುರು ಸಮಾನ ದೇವತೆಗಳಿಗೆ ಗುರುವಾರಗಳಂದು 5 ಇಂಚಿನ ದೀಪದಲ್ಲಿ ಕಡಲೆಕಾಯಿ ಎಣ್ಣೆಯಿಂದ ದೀಪವನ್ನ ಹಚ್ಚುವುದರಿಂದ, ಗುರುಗಳ ಮಂತ್ರ ಪಠನೆ, ಸ್ತೋತ್ರ ಪಠನೆಗಳನ್ನು ಮಾಡುವುದರಿಂದ, ಸಿಹಿಯನ್ನ ನೈವೇದ್ಯ ಮಾಡುವುದರಿಂದ ಏನಾಗುತ್ತೆ, ಪ್ರಸಾದವನ್ನು ಇತರರಿಗೆ ಹಂಚುವುದರಿಂದ ಇಲ್ಲಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಗುರುಗ್ರಹ ಇಲ್ಲಿ ಗುರು ಅನುಗ್ರಹ ನಿಮಗೆ ಆಗಬೇಕು ಅಂದರೆ ಗುರು ಸಮಾನರ ಇಲ್ಲಿ ಪೂಜೆ ಆಗಬೇಕಾಗತ್ತೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಿ. ಧರ್ಮ ನ್ಯಾಯಯುತವಾಗಿ ಬದುಕುವುದು, ಒಳ್ಳೆಯದನ್ನೇ ಮಾತಾಡುವುದು, ಇವುಗಳನ್ನು ಅಳವಡಿಸಿಕೊಂಡಾಗ ಹೆಚ್ಚು ಸಮಸ್ಯೆಗಳು ಬರೋದಿಲ್ಲ. ಎಲ್ಲದರಿಂದಲೂ ಪಾರಾಗುವಂತೆ ಇಲ್ಲಿ ಏನಾಗುತ್ತೆ, ನಿಮ್ಮ ಕಾರ್ಯವೇ ನಿಮ್ಮನ್ನು ರಕ್ಷಿಸ್ತಾ ಇರುತ್ತೆ. ಗುರುಗಳ ಪೂಜೆ ಮನೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂದುಕೊಂಡವರು ನೀವು ಗುರುಗಳ ಧಾನ್ಯವಾದಂತಹ ಅಂದರೆ ಗುರುವಿನ ಧಾನ್ಯವಾದಂತಹ ಕಡಲೆಕಾಳನ್ನ ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಗುರು ಸಮಾನ ದೇವ ಮಂದಿರಗಳಲ್ಲಿ 5 ಪ್ರದಕ್ಷಿಣೆ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ದಾನವನ್ನ ಮಾಡೋದ್ರಿಂದ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಒಳ್ಳೆಯದೇ ಆಗುತ್ತೆ. ಒಳ್ಳೆ ಆಲೋಚನೆಗಳನ್ನ ಮಾಡಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.